ಸೆಪ್ಟೆಂಬರ್ 17ನೇ ತಾರೀಕು ವಿಮೋಚನಾ ದಿನವನ್ನು ಆಚರಣೆ ಮಾಡಿಕೊಂಡು ಬಂದಿದ್ದದ. ನಾವು CPIM ಪಕ್ಷದಿಂದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ. ಇದು ಒಂದು ರಾಜಸತ್ತೆಯಿಂದ ಪ್ರಜಾಸತ್ತೆಗೆ ಬಂದಂಥ ದಿನ, ಪ್ರಜಾಸತ್ತೆಯಲ್ಲಿ ವಿಲೀನವಾದಂಥ ದಿನ. ಹಾಗಾಗಿ ಈ ದಿನವನ್ನು ಒಂದು ವಿಲೀನೀಕರಣದ ದಿನವಾಗಿ ಅಥವಾ ಪ್ರಜಾಸತ್ತೆಯ ದಿನವಾಗಿ ಆಚರಿಸಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಇನ್ನು ಎರಡನೇದಾಗಿ ಇಲ್ಲಿವರೆಗೂ ಈ ವಿಮೋಚನಾ ದಿನಾಚರಣೆ ಹೆಸರಿನ ಒಳಗೆ BJP ಮತ್ತದರ ಕೋಮುವಾದಿ ಸಂಘಟನೆಗಳು ಎಲ್ಲ ಸೇರಿಕೊಂಡು ಇದನ್ನೊಂದು ವೈಷಮ್ಯ ಹುಟ್ಟುಹಾಕುವಂಥ, ಒಂದು ಸಮುದಾಯವನ್ನು ಮತ್ತೊಂದು ಸಮುದಾಯದ ಮೇಲೆ ಎತ್ತಿ ಕಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡ್ಕೊಂಡು ಬಂದಾರ. ಇವನ್ ಅಮಿತ್ ಶಾ ಇದ್ದಾಗ ಬಸವ ಕಲ್ಯಾಣ ಗೋರ್ಟಾದಲ್ಲಿ ಒಂದು ಸಮಾವೇಶ ಮಾಡಿದರು ಮತ್ತು ಭಾಳ ನೇರವಾಗಿ ಒಂದು ಸಮುದಾಯದ ವಿರುದ್ಧ ಮಾತಾಡೋಂಥದ್ದು ಮಾಡ್ಕೊಂಡು ಬಂದಿದ್ದರು. ಆದರೆ ಚರಿತ್ರೆ ಹಾಗಿಲ್ಲ. ಚರಿತ್ರೆ ಕೋಮು ಸೌಹಾರ್ದ ಚರಿತ್ರೆ ಅದ. ಆ ಸಂದರ್ಭದ ರಜಾಕಾರರು ಬಗ್ಗೆ ಮಾತಾಡ್ತಾರೆ. ರಜಾಕಾರ್ ಎಲ್ಲರೂ ಮುಸ್ಲಿಮರಾಗಿರಲಿಲ್ಲ ಮತ್ತು ಎಲ್ಲ ಮುಸ್ಲಿಮರು ರಜಾಕಾರಾಗಿರಲಿಲ್ಲ. ಈ ಸತ್ಯವನ್ನು ನಮ್ಗೆ ಗೊತ್ತಾಗಬೇಕು. ಶೋಯಬ್ ಅಲಿ ಖಾನ್ ಅನ್ನುವಂಥ ಒಬ್ಬ ಇಮ್ರೋಜ್ ಪತ್ರಿಕೆಯ ಸಂಪಾದಕರಿಗೆ ಕೊಲೆ ಮಾಡಿದ್ದು ಯಾರು? ಹೈದರಾಬಾದ್ ರಸ್ತೆ ಮೇಲೆ ಇದೇ ರಜಾಕಾರರು ಕೊಲೆ ಮಾಡಿದರು. ಅಂದರೆ ರಜಾಕಾರ್ ಎಲ್ಲರೂ ಮುಸ್ಲಿಮರಲ್ಲ ಅನ್ನೋದನ್ನು ಗೊತ್ತಾಗಬೇಕು. ಆದರೆ ಈಗ ಏನು ಮಾಡ್ಲತ್ತಾರ, ಒಂದು ಸುಳ್ಳು ಚರಿತ್ರೆಯನ್ನು ತಂದು ಇಟ್ಟುಬಿಡ್ಲತ್ತಾರ. ಮುಸ್ಲಿಂ ಸಮುದಾಯದ ವಿರುದ್ಧ ಹಿಂದೂ, ಹಿಂದೂ ಸಮುದಾಯದ ವಿರುದ್ಧ ಮುಸ್ಲಿಂ ಅನ್ನೋ ರೀತಿಯಲ್ಲಿ ಕೋಮು ಭಾವನೆಯನ್ನು ಉಂಟು ಮಾಡಲಿಕ್ಕೆ ವಿಮೋಚನಾ ದಿನಾಚರಣೆಯನ್ನು ಬಳಸ್ಕೊಳ್ತಾ ಇದ್ದಾರೆ. ಎಸ್ಪೆಷಲಿ BJP ಇದನ್ನು ಬಳಸ್ಕೊಳ್ತಾ ಬಂದದ. ಸೊ ನಾವಿವತ್ತು ಕಾಂಗ್ರೆಸ್ಸಿಗೆ ಆಗ್ರಹ ಮಾಡ್ಲತ್ತೀವಿ ಏನಂದ್ರೆ, ಹಾಗಿಲ್ಲ. ಭಾರತದ ದೇಶದ ಒಳಗೆ ಸ್ವತಂತ್ರದ ತರುವಾಯ ಜುನಾಗಢ್, ಜಮ್ಮು ಕಾಶ್ಮೀರ್, ಮೈಸೂರು ಮತ್ತು ನಿಜಾಮ್ ಸಂಸ್ಥಾನ್ ಇವೆಲ್ಲವೂ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರಲಿಲ್ಲ. ಯಾಕಂದರೆ ಸ್ವತಂತ್ರವಾಗಿರ್ಬೋದು ಅಂತ ಬ್ರಿಟಿಷರು ಹೇಳಿದರು. ಹಂಗೆ ಹೇಳಿದ ಸಲುವಾಗಿ ಇವರು ಸೇರಲಿಲ್ಲ. ಯಾವಾಗ ಈ ರೀತಿಯೆಲ್ಲ ಆರಂಭ ಆದವು ಆವಾಗ 17ನೇ ಸೆಪ್ಟೆಂಬರ್ ನಿಜಾಮ ರಾಜೀನಾಮೆಯನ್ನು ಕೊಟ್ಟರು. ಅಲ್ಲಿಗೆ ಮುಗಿತು. ಆದರೆ BJP ಇದನ್ನು ಒಂದು ತನ್ನ ಕೋಮು ಭಾವನೆ ಪ್ರಚೋದನೆಗಾಗಿ ಬಳಸ್ಕೊಳ್ಳುತ್ತದೆ ಅವತ್ತಿಂದ ಇವತ್ತಿನವರೆಗೂ. ಆದರೆ ಚರಿತ್ರೆ ಹಾಗಿಲ್ಲ. ದೊಂಬಿಯ ಸಂದರ್ಭದಲ್ಲಿ ಮುಸ್ಲಿಮರು ಹಿಂದೂಗಳನ್ನು ರಕ್ಷಣೆ ಮಾಡ್ಯಾರ, ಹಿಂದೂಗಳು ಮುಸ್ಲಿಮರನ್ನು ರಕ್ಷಣೆ ಮಾಡ್ಯಾರ. ಈ ಒಂದು ಸೌಹಾರ್ದ ಭಾವೈಕ್ಯ ಪರಂಪರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಗಟ್ಟಿಯದ. ಇಂಥ ಸಂದರ್ಭದಲ್ಲಿ ನೀವು ಸೆಪ್ಟೆಂಬರ್ 17 ಪ್ರಜಾಸತ್ತೆಯ ದಿನ ಆಗಿ ಮಾಡ್ರಿ ಅಥವಾ ವಿಲೀನೀಕರಣದ ದಿನವಾಗಿ ಮಾಡ್ರಿ. ಕೋಮು ಭಾವನೆ ಪ್ರಚೋದನೆಯನ್ನು ಉಂಟು ಮಾಡುವಂಥ ಎಲ್ಲ ಚಟುವಟಿಕೆಗಳನ್ನ ನಿಗ್ರಹ ಮಾಡಲಿಕ್ಕೆ ಕೋಮುವಾದ ನಿಗ್ರಹ ಕಾಯ್ದೆಯನ್ನು ತರ್ರಿ ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ.